ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ನಮಗೆ ಇವತ್ತು ಸ್ಯಾಂಡ್ವಿಕೇನಲ್ಲಿ ತುಂಬ ಒಳ್ಳೆ ವೆದರ್ ಇದೆ. ಬೆಳಗ್ಗೆಯಿಂದ ಫುಲ್ ಬಿಸಿಲಿತ್ತು. ಸೊ ನಾವು ಕೂಡ ಆಫೀಸಿಂದ ಬಂದು ಎಲ್ಲಾದರೂ ಹೊರಗೆ ಹೋಗೋಣ, ಒಳ್ಳೆ ವೆದರ್ ಇದೆ ಎಲ್ಲ ಅಂತ ಅಂದ್ಕೊಂಡ್ವಿ. ಅದಕ್ಕೆ ನಾವು ಇವಾಗ ಹೋಗ್ಬೋ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಸ್ಯಾಂಡ್ವಿಕೇನಿಂದ 5 to 10 minutes ಡ್ರೈವ್. ಈ ನಿಯರ್ ಬೈ ಪ್ಲೇಸಸ್ಗೆಲ್ಲ ಇದು ಒಂಥರ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ, ಟೂರಿಸ್ಟ್ ಪ್ಲೇಸ್ ಆಲ್ಸೋ. ಯಾಕಂದರೆ ಇಲ್ಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇದೆ. ನಿಮಗೆ ಸೈಕ್ಲಿಂಗ್, ವಾಕಿಂಗ್ ಮಾಡೋದಕ್ಕೆಲ್ಲ ಸಪ್ರೇಟ್ ಟ್ರಯಲ್ಸ್ ಇದೆ. ಆಮೇಲೆ ಲೇಕ್ ಇದೆ, ಲೇಕಲ್ಲಿ ನೀವು ಕಯಾಕಿಂಗ್ ಮಾಡ್ಬೋದು. ಆ್ಯಂಡ್ ವಾಲಿಬಾಲ್ ಆಡೋದಕ್ಕೆ ಎಲ್ಲ ಕೋರ್ಟ್ ಇದೆ. ಸೊ ಚೆನ್ನಾಗಿ ಅನಿಸುತ್ತಲ್ವ ನಮಗೆ ಲೇಕ್ ಸೈಡಲ್ಲಿ ಆಡೋದಕ್ಕೆ. ಆ ವ್ಯೂ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಅನಿಸುತ್ತೆ. ಆ್ಯಂಡ್ ಮಕ್ಳಿಗೆ ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸಮ್ಮರ್ಸಲ್ಲೆಲ್ಲ ತುಂಬ ಜನ ಲೇಕಲ್ಲೆಲ್ಲ ಸ್ವಿಮ್ ಮಾಡ್ತಾರೆ. ವಿಂಟರಲ್ಲಿ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಸ್ನೋ ಇರೋದ್ರಿಂದ ನಮಗೆ ಆಗೋದಿಲ್ಲ. ಸೊ ಸಮ್ಮರಲ್ಲಿ ಏನಿದ್ರು ಔಟ್ಡೋರ್ಸಲ್ಲಿ ಆಚೆ ಕಡೆ ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಪ್ಲೇಸಲ್ಲಿ ತುಂಬ ಮರ ಗಿಡಗಳೆಲ್ಲ ಇದೆ. ಸೊ ಲಾಟ್ ಆಫ್ ಗ್ರೀನರಿ ಅರೌಂಡ್, ತುಂಬ ಪೀಸ್ಫುಲ್ಲಾಗಿ ಅನಿಸುತ್ತೆ. ಸಣ್ಣ ಅನಿಮಲ್ಸ್ ಕೂಡ ಇದೆ, ಪೋನಿ, ರ್ಯಾಬಿಟ್ ಮತ್ತು ಶೀಪ್ ಎಲ್ಲ ಇದೆ. ಸೊ ನಾವು ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಒಳಗೆ ಕೂಡ ಹೋಗ್ಬೋದು. ಸೊ ಅವುಗಳನ್ನ ಫೀಲ್ ಮಾಡಿ ಟಚ್ ಮಾಡ್ಬೋದು. ಮಕ್ಳಿಗೆ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ನನ್ನ ಮಗಳಿಗೆ ಫೇವ್ರೆಟ್ ಸ್ಪಾಟ್ ಅಂದರೆ ಇಲ್ಲಿ ಸಣ್ಣ ರ್ಯಾಬಿಟ್ಸ್ ಇದೆ. ಅಲ್ಲಿ ಅವುಗಳಿಗೆ ಫೀಡ್ ಮಾಡೋದು, ಅವುಗಳನ್ನ ಟಚ್ ಮಾಡೋದು ಎಲ್ಲ ಅವಳಿಗೆ ಚೆನ್ನಾಗಿ ಅನಿಸುತ್ತೆ. ನನಗೆ ಕೂಡ ತುಂಬ ಇಷ್ಟ ರ್ಯಾಬಿಟ್ಸ್. ಸಣ್ಣ ರ್ಯಾಬಿಟ್ಸ್ ಇದೆ, ಅವು ತುಂಬ ಮುದ್ದಾಗಿ ಅನಿಸುತ್ತೆ ಅವುಗಳನ್ನ ನೋಡೋದಕ್ಕೆ. ಮಕ್ಕಳಿಗೆ ಪ್ಲೇ ಏರಿಯಾ ಇದೆ. ಆ್ಯಂಡ್ ದೊಡ್ಡವ್ರಿಗೆ ಆಟ ಆಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅ ಗುಡ್ ಪ್ಲೇಸ್ ಟು ಸ್ಪೆಂಡ್ ಇನ್ ದಿ ಈವ್ನಿಂಗ್ ಆರ್ ವೀಕೆಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಾರ್ಬಿಕ್ಯೂ ಕೂಡ ಮಾಡ್ಕೊಳ್ಳೋಕ್ಕೆ ಅಲ್ಲಲ್ಲಿ ಸ್ಪಾಟ್ಸ್ ಇದೆ. ಅವರೇ ವುಡ್ಡೆಲ್ಲ ಇಟ್ಟಿರ್ತಾರೆ, ನೀವು ಬೇಕಾದರೆ ಅದನ್ನು ಯೂಸ್ ಮಾಡಿಕೊಂಡು ಬಾರ್ಬಿಕ್ಯೂ ಮಾಡ್ಬೋದು. ಸಮ್ಮರಲ್ಲಿ ಬಾರ್ಬಿಕ್ಯೂ ತುಂಬ ಮಾಡ್ತಾರೆ ಇಲ್ಲಿ, ಯಾಕಂದರೆ ವಿಂಟರ್ಸಲ್ಲಿ ಹೊರಗೆ ಬರೋದಕ್ಕಾಗೋದಿಲ್ಲ ಅಲ್ವಾ. ಸೊ ಸಮ್ಮರ್ಸಲ್ಲಿ ಚೆನ್ನಾಗಿ ಅನಿಸುತ್ತೆ ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಪೆಡಲ್ ಕೋರ್ಟ್ ಕೂಡ ಇದೆ. ಪೆಡಲ್ ಆಲ್ಸೋ ಇಲ್ಲಿ ತುಂಬ ಆಡ್ತಾರೆ. ನಾವು ಕೂಡ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ವಿ ಆರ್ ಹೋಪಿಂಗ್ ಟು ಟ್ರೈ ಇಟ್ ಸೂನ್. ಕ್ಯಾಂಪಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಲೇಕ್ ಪಕ್ಕದಲ್ಲಿ ಎಲ್ಲ ಕ್ಯಾಂಪಿಂಗ್ ವ್ಯಾನ್ಸ್ ತಂದಿರ್ತಾರೆ. ಸೊ ಅಲ್ಲಿ ಕ್ಯಾಂಪಿಂಗ್ ಎಲ್ಲ ಮಾಡ್ತಾರೆ. ನಾವು ಕ್ಯಾಂಪಿಂಗ್ ಮಾಡಿ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈಗ ಟ್ರೀಸು, ಪ್ಲ್ಯಾಂಟ್ಸ್ ಎಲ್ಲ ಇರೋದಕ್ಕೆ ಒಂಥರ ಗ್ರೀನರಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ವಿಂಟರಲ್ಲಿ ಕೂಡ ಇದು ಸ್ನೋ ಫುಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಫೇಮಸ್ ಡ್ಯೂರಿಂಗ್ ವಿಂಟರ್ಸ್ ಆಲ್ಸೋ. ಇಲ್ಲಿ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ ಎಲ್ಲ ಮಾಡ್ತಾರೆ. ಸೊ ನಾನು ಡೆಫಿನೆಟ್ಲಿ ವಿಂಟರಲ್ಲಿ ಕೂಡ ಒಂದು ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ವಿಂಟರ್ ಸ್ಪೋರ್ಟ್ಸ್ ಎಲ್ಲ ಇಲ್ಲಿ ಹೆಂಗೆ ಆಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಮ್ಯಾನ್ಷನ್ ಕೂಡ ಇದೆ ಇಲ್ಲಿ. ಇದು ತುಂಬ ಹಳೆಯ ಮ್ಯಾನ್ಷನ್, ಅರ್ಲಿ 19th centuryಯಲ್ಲಿ ಕಟ್ಟಿರೋದು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಅದರ ಮುಂದ್ಗಡೆನೇ ಒಂದು ಸಣ್ಣ ಲೇಕ್ ಥರ ಇದೆ. ಆ್ಯಂಡ್ ಪ್ಲಸ್ ಅಲ್ಲೊಂದು ಹೋಟೆಲ್ ಕೂಡ ಇದೆ. ಸೊ ನೀವು
ಏನಾದರೂ ಫುಡ್ ಬೇಕಾದರೆ ತೊಗೊಂಡು ಆ ಲೇಕ್ ಪಕ್ಕದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಇದಾಗಿತ್ತು ನಮ್ಮ ಈವ್ನಿಂಗ್ ಒಂದು ಸಣ್ಣ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.